ಇನ್ನು ರೆಸಾರ್ಟ್ ಮಾಫಿಯಾಗೆ ಅರಣ್ಯ ಇಲಾಖೆ ಶರಣಾಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಹುಟ್ಕೊಂಡಿದೆ. ನಾಗರಹೊಳೆಯಲ್ಲಿ ಸಫಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರತಕ್ಕಂಥದ್ದು. ಸಫಾರಿ ಆರಂಭವನ್ನ ಸ್ಥಳೀಯ ರೈತರು ಖಂಡಿಸಿದ್ದಾರೆ. ಈಗ ಅರಣ್ಯ ಇಲಾಖೆ ಸಫಾರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರೈತರ ಪ್ರಾಣಕ್ಕಿಂತ ರೆಸಾರ್ಟ್ ಮಾಲೀಕರ ಹಿತ ಬೇಕಿತ್ತಾ ಅನ್ನೋದನ್ನ ರೈತರು ಕೇಳ್ತಾ ಇದ್ದಾರೆ. ರೆಸಾರ್ಟ್ ಮಾಫಿಯಾಗೆ ಅರಣ್ಯ ಇಲಾಖೆ ಶರಣಾಯ್ತಾ? ಬಂಡೀಪುರ ನಾಗರಹೊಳೆಯಲ್ಲಿ ಈಗ ಸಫಾರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರತಕ್ಕಂಥದ್ದು. ಈಗ ಸ್ಥಳೀಯ ರೈತರು ಅದನ್ನ ಖಂಡಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ಸಫಾರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರೈತರ ಪ್ರಾಣಕ್ಕಿಂತ ರೆಸಾರ್ಟ್ ಮಾಲೀಕರ ಹಿತ ಬೇಕಿತ್ತ? ಹಸಿರು ಸೇನೆ ರೈತ ಸಂಘದ ಅಧ್ಯಕ್ಷ ಹೊನ್ನೂರು ಪ್ರಕಾಶ್ ಇದೀಗ ರೈತರ ಪರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಯಾತಕ್ಕೋಸ್ಕರ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ಇಂದು ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೀತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಬಂಡೀಪುರ ಅರಣ್ಯ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಕೂಡ ಹಾಕ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಸಿರು ಸೇನೆ ರೈತ ಸಂಘದ ಅಧ್ಯಕ್ಷ ಹೊನ್ನೂರು ಪ್ರಕಾಶ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೆಸಾರ್ಟ್ ಮಾಫಿಯಾಗೆ ಶರಣಾಯ್ತಾ ಅರಣ್ಯ ಇಲಾಖೆ ಅನ್ನುವಂಥ ಒಂದು ಪ್ರಶ್ನೆ ಈಗ ಕಾಡಿನಲ್ಲಷ್ಟೇ ಅಲ್ಲ, ರಾಜಕೀಯ ವಲಯದಲ್ಲೂ ಕೂಡ ಕೇಳಬರ್ತಾ ಇದೆ. ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಹಾಗೂ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಲ್ಲಿ ಸಫಾರಿಗೆ ಮತ್ತೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದಕ್ಕೆ ಸ್ಥಳೀಯ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ವನ್ಯಜೀವಿಗಳ ಚಲನವಲನ ಹೆಚ್ಚಿರ್ತಕ್ಕಂಥ ಈ ಒಂದು ಸಮಯದಲ್ಲಿ ಸಫಾರಿ ಆರಂಭ ಮಾಡಿರೋದೇ ಸರಿನಾ ಅನ್ನುವಂಥ ಪ್ರಶ್ನೆ ಈಗ ಎಲ್ಲ ಕಡೆ ಶುರುವಾಗಿದೆ. ಸಫಾರಿ ಹೆಚ್ಚಾದರೆ ಕಾಡು ಪ್ರಾಣಿಗಳ ಚಲನೆ ಬದಲಾಗತ್ತೆ. ಹಳ್ಳಿಗಳ ಕಡೆಗೆ ಆನೆ, ಹುಲಿ, ಚಿರತೆಗಳು ಸಂಚಾರ ಮಾಡ್ತವೆ. ನಮ್ಮ ಪ್ರಾಣಕ್ಕಿಂತ ರೆಸಾರ್ಟ್ ಮಾಲೀಕರ ಲಾಭವೇ ಮುಖ್ಯನಾ ಇವರಿಗೆ ಅನ್ನೋದು ನೇರ ಪ್ರಶ್ನೆ. ಈಗ ಈ ವಿಚಾರದಲ್ಲಿ ಹಸಿರು ಸೇನೆ ರೈತ ಸಂಘದ ಅಧ್ಯಕ್ಷ ಹೊನ್ನೂರು ಪ್ರಕಾಶ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಇಲಾಖೆ ಯಾರ ಒತ್ತಡಕ್ಕೆ ಮಣಿದು ಸಫಾರಿಗೆ ಅನುಮತಿ ಕೊಡ್ತು? ಸರ್ಕಾರ ಸ್ಪಷ್ಟನೆ ಕೊಡಬೇಕು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಅವರು ಆಗ್ರಹಿಸಿದ್ದಾರೆ. ಇದಕ್ಕೆ ಮುಂದುವರೆದಂತೆ ಇಂದು ಮಧ್ಯಾಹ್ನ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ಮಾಡತಕ್ಕಂಥ ಸಾಧ್ಯತೆ ಇದೆ. ಬಂಡೀಪುರ್ ಫಾರೆಸ್ಟ್ ಆಫೀಸ್ ಮುಂದೆ ಮುತ್ತಿಗೆ ಹಾಕೋದಕ್ಕೆ ಸಿದ್ಧತೆ ನಡೀತಾ ಇದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾಡು ಸಂರಕ್ಷಣೆ, ರೈತರ ಭದ್ರತೆ ಮತ್ತು ಮಾನವ ವನ್ಯಜೀವಿ ಸಂಘರ್ಷದ ಪ್ರಶ್ನೆ ಈಗ ಮತ್ತಷ್ಟು ಗಂಭೀರವಾಗ್ತಾ ಇದೆ. ಸಫಾರಿ ಪ್ರಾರಂಭ ಮಾಡೋ ಮುಖಾಂತರ ಅರಣ್ಯ ಮಂತ್ರಿಗಳು ಕಾಡನ್ನು ಉಳಿಸೋ ಬದಲು ಕಾಸನ್ನ ಅವರ ಎಂದಿನ ಕಾಸಿಗೆ ಆಸೆ ಹುಟ್ಟಿದ್ದಾರೆ. ನಮ್ಮ ಸರ್ಕಾರ ನಿಮಗೆ ಕಾರು, ದುಡ್ಡು ಎಲ್ಲರೂ ಕೊಟ್ಟಿದ್ದೇವೆ, ಒಂದು ಒಳ್ಳೆಯ ಸ್ಥಾನದಲ್ಲೂ ಕೂರಿಸಿದ್ದೇವೆ, ರೆಸಾರ್ಟ್ಗಳೆಲ್ಲ ಕೂರಿಸಿರೋದು ರೈತರು. ಹಾಗಾಗಿ ಮಾನ್ಯ ಅರಣ್ಯ ಮಂತ್ರಿಗಳೇ, ನೀವು ಹೊಟ್ಟೆಗೆ ಅನ್ನ ತಿನ್ನಲ್ಲ ಅಂತ ಗೊತ್ತಾಯ್ತು ಈಗ ನಮಗೆ. ನೀವು ತಿನ್ನೋದು ಎಂದಿನ ಕಾಸು. ಹಾಗಾಗಿ ಇಷ್ಟು ರೈತರ ಪ್ರಾಣ ಹಾನಿಗಳಾಗಿದೆ, ಹುಲಿಗಳು ಸತ್ತಿವೆ. ಇಷ್ಟಾದ್ರೂ ನಿಮಗೆ ಸಫಾರಿಯ ವ್ಯಾಮೋಹ ಎಷ್ಟು ಮಡಗಿದೆ, ಅವ್ರ ಎಂದಿನ ಕಾಸು ಎಷ್ಟು ರುಚಿ ಇರ್ಬೋದು. ಹಾಗಾಗಿ ಮಾಡಿದಿರ, ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಮಂತ್ರಿಗಳೇ, ಯಾವುದೇ ಕಾರಣಕ್ಕೂ ನಾವು ಸಫಾರಿನ ಬಿಡಲ್ಲ. ನಾಳೆನೆ ಬಂಡೀಪುರ 3 ಗಂಟೆಗೆ ನಾವು ಬಂಡೀಪುರ ಮುತ್ತಿಗೆ ಹಾಕ್ತಿವಿ. ಈಗ ರೈತರು ಹೆಚ್ಚಿದ, ನೀವ್ ಹೆಚ್ಚಾದನ್ನ ತೋರಿಸ್ತೀವಿ. ಸಫಾರಿ ಪ್ರಾರಂಭ ಮಾಡೋ ಮುಖಾಂತರ ಅರಣ್ಯ ಮಂತ್ರಿಗಳು ಕಾಡನ್ನು ಉಳಿಸೋ ಬದಲು ಕಾಸನ್ನ ಅವರ ಎಂದಿನ ಕಾಸಿಗೆ ಆಸೆ ಹುಟ್ಟಿದ್ದಾರೆ. ನಮ್ಮ ಸರ್ಕಾರ ನಿಮಗೆ ಕಾರು, ದುಡ್ಡು ಎಲ್ಲರೂ ಕೊಟ್ಟಿದ್ದೇವೆ, ಒಂದು ಒಳ್ಳೆಯ ಸ್ಥಾನದಲ್ಲೂ ಕೂರಿಸಿದ್ದೇವೆ, ರೆಸಾರ್ಟ್ಗಳೆಲ್ಲ ಕೂರಿಸಿರೋದು ರೈತರು. ಹಾಗಾಗಿ ಮಾನ್ಯ ಅರಣ್ಯ ಮಂತ್ರಿಗಳೇ, ನೀವು ಹೊಟ್ಟೆಗೆ ಅನ್ನ ತಿನ್ನಲ್ಲ ಅಂತ ಗೊತ್ತಾಯ್ತು ಈಗ ನಮಗೆ. ನೀವು ತಿನ್ನೋದು ಎಂದಿನ ಕಾಸು. ಹಾಗಾಗಿ ಇಷ್ಟು ರೈತರ ಪ್ರಾಣ ಹಾನಿಗಳಾಗಿದೆ, ಹುಲಿಗಳು ಸತ್ತಿವೆ. ಇಷ್ಟಾದ್ರೂ ನಿಮಗೆ ಸಫಾರಿಯ ವ್ಯಾಮೋಹ ಎಷ್ಟು ಮಡಗಿದೆ, ಅವ್ರ ಎಂದಿನ ಕಾಸು ಎಷ್ಟು ರುಚಿ ಇರ್ಬೋದು. ಹಾಗಾಗಿ ಮಾಡಿದಿರ, ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಮಂತ್ರಿಗಳೇ, ಯಾವುದೇ ಕಾರಣಕ್ಕೂ ನಾವು ಸಫಾರಿನ ಬಿಡಲ್ಲ. ನಾಳೆನೆ ಬಂಡೀಪುರ 3 ಗಂಟೆಗೆ ನಾವು ಬಂಡೀಪುರ ಮುತ್ತಿಗೆ ಹಾಕ್ತಿವಿ. ಈಗ ರೈತರು ಹೆಚ್ಚಿದ, ನೀವ್ ಹೆಚ್ಚಾದನ್ನ ತೋರಿಸ್ತೀವಿ. ಸಫಾರಿ ಪ್ರಾರಂಭ ಮಾಡೋ ಮುಖಾಂತರ ಇದು ಕೇವಲ ಸಫಾರಿ ವಿಚಾರ ಅಲ್ಲ, ಕಾಡಿನ ಸಮತೋಲನ, ರೈತರ ಸುರಕ್ಷತೆ ಮತ್ತು ರೆಸಾರ್ಟ್ ಲಾಬಿ ಪ್ರಭಾವದ ಬಗ್ಗೆ ಒಂದು ದೊಡ್ಡ
ಚರ್ಚೆ ಅಂತ ಹೇಳ್ಬೋದು. ಇದು ಈಗ ರೈತರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಇದಕ್ಕೆ ಯಾವ ರೀತಿ ಸ್ಪಂದನೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅರಣ್ಯ ಇಲಾಖೆಯವರು ಸಫಾರಿ ಹೆಚ್ಚಾದ್ರೆ ಕಾಡು ಪ್ರಾಣಿಗಳ ಚಲನೆ ಬದಲಾಗುತ್ತೆ, ಹಳ್ಳಿಗಳ ಕಡೆ ಕಾಡು ಪ್ರಾಣಿಗಳೆಲ್ಲ ಬರ್ತವೆ, ಇದರಿಂದ ರೈತರಿಗೆ ತೊಂದರೆ ಆಗತ್ತೆ, ಓಡಾಡೋದಕ್ಕೆ ಕಷ್ಟ ಆಗತ್ತೆ ಅಂತ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ರಿಪೋರ್ಟರ್ ಅಶ್ವಥ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಅಶ್ವಥ್, ಈಗ ಅರಣ್ಯ ಇಲಾಖೆ ಈ ಒಂದು ವಿಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಈಗ ರೈತರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ರೈತರು ಏನು ಹೇಳ್ತಿದ್ದಾರೆ ಈ ಒಂದು ವಿಚಾರದ ಬಗ್ಗೆ, ಈಗ ಅರಣ್ಯ ಇಲಾಖೆ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾ ಇದೆ ಅಂತ? ಪ್ರಮೋದ್, ಈ ಒಂದು ಬೆಳವಣಿಗೆ ನಿನ್ನೆ ನಡೆದಿರತಕ್ಕಂಥದ್ದು ಏನು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯವರು ಬಂಡೀಪುರ ಮತ್ತು ನಾಗರಹೊಳೆ ವ್ಯಾಪ್ತಿಯಲ್ಲಿ ಸಫಾರಿನ ಮತ್ತೆ ಆರಂಭ ಮಾಡಬೇಕು ಹಂತವಾಗಿ ಅಂತ ಘೋಷಣೆ ಮಾಡ್ತಾ ಇದ್ದಂಗೆ ರೈತ ಸಂಘಟನೆಗಳು ಕೂಡ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಈಗಾಗಲೇ ಸಫಾರಿ ಬಂದ್ ಆಗಿದ್ರಿಂದ ಕಾಡಂಚಿನ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ದಾಳಿ ಮತ್ತು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಕಡಿಮೆ ಆಗಿದೆ ಅಂದ್ಬಿಟ್ಟು ಅರಣ್ಯ ಇದೇನು ರೈತ ಸಂಘಟನೆಗಳು ಹೇಳ್ತಾ ಇದೆ. ಈಗೇನಾದ್ರು ಕೂಡ ಸಫಾರಿ ಏನಾರ ಆರಂಭ ಮಾಡಿದ್ರೆ ಮತ್ತೆ ಕಾಡು ಪ್ರಾಣಿಗಳು ನಾಡಿನತ್ತ ಬಂದು ಮತ್ತೆ ದಾಳಿ ಮಾಡ್ತಕ್ಕಂಥ ಸನ್ನಿವೇಶಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಅರಣ್ಯ ಇಲಾಖೆಯವರು ರೆಸಾರ್ಟ್ ಮಾಲೀಕರ ಒತ್ತಡಕ್ಕೆ ಮಣಿದು ಸಫಾರಿಯನ್ನ ಆರಂಭ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ತುಂಬಾ ದುರಾದೃಷ್ಟಕರ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಈ ಒಂದು ಸಫಾರಿನ ಮುಂದುವರಿಸದೆ ಆದಲ್ಲಿ ರೈತ ಸಂಘಟನೆಗಳು ಪ್ರತಿಭಟನೆ ಮಾಡ್ತೀವಿ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ವೇಳೆಗೆ ಬಂಡೀಪುರದ ಟಿಎಫ್ಒ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ರೈತ ಮುಖಂಡ ಹೊನ್ನೂರು ಪ್ರಕಾಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಅದು ಸಾಧ್ಯ ಆಗುತ್ತೆ ಅಂದ್ಬಿಟ್ಟು ಕಾದು ನೋಡ್ಬೇಕಾಗುತ್ತೆ ಬೋಪಣ್ಣ. ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ ಅಶ್ವಥ್.